ಈ ಹಬ್ಬ ಅಂತಂದರೆ ಅದು ಮನೋರಂಜನೆಗಾಗಿರುವಂಥದ್ದು ಅಲ್ಲ. ಉತ್ಸವಗಳು ಅಂತಂದರೆ ಕೇವಲ ವಿಜೃಂಭಣೆಗಾಗಿ ಇರುವಂಥದ್ದು ಅಲ್ಲ. ಅದರ ಬದಲಿಗೆ ಎರಡಕ್ಕೂ ಒಂದು ಅರ್ಥ ಇದೆ. ನಾವು ಮಾಡಬೇಕಾದಂಥ ಪೂಜೆ, ನಾವು ಮಾಡಬೇಕಾದಂಥ ಧ್ಯಾನ ಮತ್ತು ಏಕಾಗ್ರತೆಯಿಂದ ನಾವು ಮಾಡಬೇಕಾದಂಥ ತಪಸ್ಸು, ಇವುಗಳಿಗೆಲ್ಲ ಕೆಲವು ದಿವಸವಾದರೂ ಆ ಗುರಿ ಎಂದು ಇರಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಶಿವರಾತ್ರಿಯ ದಿನ ವಿಶೇಷತೆ ಏನು ಅಂತಂದರೆ ಶಿವಧ್ಯಾನ ಮಾಡುವಂಥ ಒಂದು ದಿವಸ. ಈ ದಿವಸದಲ್ಲಿ ವರ್ಷದಲ್ಲಿ ಒಂದು ದಿನ ಏಕಾಗ್ರತೆಯಿಂದ, ಅದೇ ರೀತಿಯಲ್ಲಿ ಭಕ್ತಿಯಿಂದ, ಅದೇ ರೀತಿಯಲ್ಲಿ ವಿಶ್ವಾಸದಿಂದ ಅದನ್ನು ಮಾಡಿದರೆ, ಒಂದೇ ದಿವಸದ ಆರಾಧನೆ ಮಾಡಿದರೂ ಸಾಕು, ನೀವು ಅದರಿಂದ ಫಲ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಅದಕ್ಕಾಗಿ ಈ ಶಿವರಾತ್ರಿಯ ಶುಭ ದಿವಸದಂದು ಸಾಮಾನ್ಯವಾಗಿ ಒಂದು ದಿನ ನಮ್ಮ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ಮನಸ್ಸನ್ನು ಮುಂಜಾನೆಯಿಂದಲೇ ಶಿವಧ್ಯಾನದಲ್ಲಿ ವಿಶೇಷವಾಗಿ ಶಿವಕ್ಷೇತ್ರಗಳಿಗೆ ದರ್ಶನ ಮಾಡಿ ಆ ಶಿವನ ಅಭಿಷೇಕಗಳು, ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳಿದ್ದಾರೆ. ಹಾಗಾಗಿ ಶಿವನಿಗೆ ಆಗತಕ್ಕಂಥ ಅಭಿಷೇಕಗಳನ್ನು ನೋಡುವುದು, ಆಮೇಲೆ ಆ ಒಂದು ದಿವಸದಲ್ಲಿ ಶಿವಧ್ಯಾನದಲ್ಲಿ ಏಕಾಗ್ರತೆಯಿಂದ ಇರೋದು, ರಾತ್ರಿಯ ಹೊತ್ತು ಉಪವಾಸವನ್ನು ಮಾಡುವಂಥದ್ದು ಮತ್ತು ತಮ್ಮ ಆ ಜಾಗರಣೆ ಮಾಡುವುದು ಅಂತ ಹೇಳ್ತೇವೆ. ರಾತ್ರಿ ಹೊತ್ತಿನಲ್ಲಿ ಶಿವಧ್ಯಾನ ಮಾಡ್ತಾ ಜಾಗರಣೆ ಎಚ್ಚರಿಕೆಯಿಂದ ಇದ್ದರೆ ಅದು ನೇರವಾಗಿ ಫಲ ಕೊಡುತ್ತೆ ಅನ್ನೋ ಮಾತಿದೆ. ಹಾಗಾಗಿ ಈ ಶಿವರಾತ್ರಿ ಅನ್ನುವಂಥ ಒಂದು ಹಬ್ಬ ಮತ್ತು ಉತ್ಸವ ಇದು ಎರಡೂ ಕೂಡ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳೋದಕ್ಕಾಗಿ, ಅಂತರಂಗದ ಮಲಿನತೆಯನ್ನು ಹೋಗಲಾಡಿಸೋದಕ್ಕಾಗಿ ಇರತಕ್ಕಂಥ ಒಂದು ವಿಶೇಷವಾದ ದಿನ. ಈ ದಿವಸದಲ್ಲಿ ಕಿಂಚಿತ್ತು ಸೇವೆಯನ್ನು ಮಾಡಿದರೂ ಕೂಡ, ಸ್ವಲ್ಪ ಶ್ರದ್ಧೆಯಿಂದ ಮಾಡಿದರೂ ಕೂಡ, ಅಥವಾ ಹೆಚ್ಚು ಜನ ಎಲ್ಲರೂ ಒಟ್ಟು ಸೇರಿ ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮನ್ನು ತಾವು ಶಿವನಿಗೆ ಸಮರ್ಪಿಸಿಕೊಂಡು ಸೇವೆ ಮಾಡಿದರೆ ವಿಶೇಷವಾದ ಫಲ ದೊರೆಯುತ್ತದೆ. ನಿಮಗೆಲ್ಲರಿಗೂ ಶಿವರಾತ್ರಿಯ ಶುಭ ಸಂದೇಶ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಈ ದಿನ ನೀವು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಸೇವೆ ಮಾಡಿ, ಶಿವರಾತ್ರಿಯ ಆಶೀರ್ವಾದ, ಮಂಜುನಾಥ ಸ್ವಾಮಿ ಅನುಗ್ರಹ ನಿಮ್ಮಲ್ಲಿ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.